ಅಮಾವಾಸ್ಯಲ್ಲಿ ನಮಗೆ ಒಂದು ಈ ಕತ್ಲೆ ಜಾಗದಲ್ಲಿ ನಮ್ಮ ಹತ್ರ ಒಂದು ಬ್ಯಾಟ್ರಿ ಇದ್ದು ಆನ್ ಮಾಡಿದ್ರೆ ಹೇಗೆ ಬೆಳಕು ಬರ್ತಾ ಇದೆಯೋ ಹಾಗೆ ಒಬ್ಬ ಮನುಷ್ಯನಿಗೆ ಕತ್ತಲೆ ಜಗತ್ತಲ್ಲಿ ಇದ್ದವಾಗ ದುಃಖದ ಜಗತ್ತಲ್ಲಿ ಇದ್ದವಾಗ ಈ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು. ಬೆಳಕು. ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿರಾಕಾರವಾಗಿರ್ತಕ್ಕಂಥ ಗರ್ಭಕೋಶ, ಅದರಲ್ಲಿ ಮತ್ತೊಂದು ಯಾವುದೋ ವಸ್ತು ಸೇರ್ತದೆ. ಈ ನಿಯಮಿತವಾದ ಶರೀರ ಹೀಗೆ ಬೆಳಿಬೇಕು ಅಂತ ನಿಯಮ ಮಾಡಿದವರು ಯಾರು? ಪರಬ್ರಹ್ಮ, ಭಗವಂತ. ನಾವು ಅಲ್ಲಿಗೆ ಹೋಗ್ಬೇಕು. ಇಲ್ಲದೆ ಇದ್ರೆ ಕಣ್ಣು ಎಲ್ಲೋ ಇರ್ಬೋದು, ಬಾಯಿ ಎಲ್ಲೋ ಇರ್ಬೋದು, ಕೈ ಎಲ್ಲೋ ಇರ್ಬೋದು, ನಿರುಪಯುಕ್ತವಾದದ್ದು ಆಗ್ಬಿಡ್ತದೆ. ಆದ್ರಿಂದ ಇದು ಹೀಗೆ ಇರಬೇಕು ಶರೀರ ರಚನೆ ಅಂತೇಳಿ ಅಲ್ಲಿಂದ ರಚನೆ ಮಾಡಿದ್ದಾರೆ. ಆದ್ರಿಂದ ನಾವು ಸದಾ ದಿವ್ಯ ಶಕ್ತಿ ಉಳ್ಳಂತಹ ಪರಮೇಶ್ವರನನ್ನ ಮನಸ ಧ್ಯಾನಿಸ್ತಿರಬೇಕು. ಇದು ಮಾನವನ ಗುರಿ. ಮಾನವನಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತಂದ್ರೆ, ನಮಗೆ ಪ್ರಾಣಿಗಳಿಗೆ ತಿರ್ಯಗ್ಯೋನಿ ಅಂತ ಹೆಸರು. ಕುತ್ತಿಗೆ ಅಡ್ಡ ಇರುತ್ತದೆ, ಮಾನವನಿಗೆ ಕುತ್ತಿಗೆ ನೇರ ಇರ್ತದೆ. ಆಮೇಲೆ ಮಾನವನಿಗೆ ಎಲ್ಲರಿಗಿಂತ ವಿಶೇಷವಾಗಿ ಜಿಹ್ವೆಯನ್ನು ಕೊಟ್ಟಿದ್ದಾನೆ, ನಾಲಿಗೆಯನ್ನು. ಅದು ರುಚಿಯನ್ನು ನೋಡೋದಷ್ಟೇ ಅಲ್ಲ, ಅದರಿಂದ ಇಡೀ ಬ್ರಹ್ಮಾಂಡದ ಎಲ್ಲ ವಿಚಾರವನ್ನು ಸಹ ತಾನು ನುಡಿಯಬಲ್ಲ. ಅದಕ್ಕೆ ಅಂತರಂಗದಲ್ಲಿರ್ತಕ್ಕಂಥ ಜೀವನ ಅದನ್ನು ವ್ಯಕ್ತಪಡಿಸ್ತಾನೆ. ಅಂತರಂಗದಲ್ಲಿರ್ತಕ್ಕಂಥ ಜೀವನ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವಂತಹದ್ದೇ ನಾಲಿಗೆ. ಆ ನಾಲಿಗೆಯಿಂದ ಬರ್ತಕ್ಕಂಥ ಶಬ್ದಗಳೇ ಅಕ್ಷರ. ಅದಕ್ಕೆ ಭಾಸತೆ ಭಾಷೆ ಅಂತ ಕರೆದ್ರು. ಬಹಳ ಜನ ಕೇಳಿ ಭಾಷೆ ಅಂದ್ರೆ ಏನು ಅಂದ್ರೆ, ಈ ರಹಸ್ಯವನ್ನು ಹೇಳ್ತಾರೆ, ನನಗೆ ನಂಬಿಕೆ ಇಲ್ಲ. ಭಾಷೆ ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ ಅಂತ. ಅಂತರಂಗದ ಭಾವನೆಯನ್ನು ನಾಲಿಗೆ ಮುಖಾಂತರವಾಗಿ ಶಬ್ದ ಬಂದು ಹೊರಟು 52 ಅಕ್ಷರಗಳಲ್ಲಿ ಪದಗಳನ್ನು ಜೋಡಿಸಿ ಬರ್ತಕ್ಕಂಥ ಶಬ್ದ ಇದೆಯಲ್ಲ, ಅದನ್ನು ಭಾಷೆ ಅಂತ ನಾವು ಕರಿತೇವೆ. ನಾವಿಬ್ಬರು ಕೂತಿದ್ದೇವೆ, ನಿಮ್ಮ ಭಾವನೆ ನನಗೆ ಗೊತ್ತಿಲ್ಲ, ನನ್ನ ಭಾವನೆ ನಿಮಗೆ ಗೊತ್ತಿಲ್ಲ. ತಿಳಿಸುವಂತ ಸಾಧನೆ ಯಾವುದು? ನಾಲಿಗೆ. ಆದ್ರಿಂದ ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ. ಜಿಹ್ವಾಗ್ರೇ ಮಿತ್ರ ಬಾಂಧವಾಹ, ನಾಲಿಗೆ ತುದಿಯಲ್ಲೇ ಬಂಧು ಮಿತ್ರರಿದ್ದಾರೆ. ಜಿಹ್ವಾಗ್ರೇ ಮರಣಂ ಧ್ರುವಂ, ಒಂದು ಶಬ್ದದಿಂದ ನಾಶವಾಗ್ಬಿಡ್ಬೋದು. ಆದ್ರಿಂದ ನಾಲಿಗೆಯನ್ನ ಪರಿಮಿತಿ ಒಳಪಡಿಸಿ ನೀನು ವ್ಯವಹಾರ ಮಾಡು ಅಂತ ನಮ್ಮ ಗುರು ಹೇಳಿಕೊಟ್ಟಿದ್ದಾರೆ. ಶರೀರದ ರಚನೆ ಬಗ್ಗೆ ನಾ ಹೇಳ್ತಾ ಇದ್ದಾನೆ ಈಗ. ಜ್ಯೋತಿಷ್ಯಕ್ಕೂ ಇದಕ್ಕೂ ಸಂಬಂಧ ಮುಂದೆ ಹೇಳ್ತಾನೆ. ಈ ಶರೀರ ಇಲ್ಲಿಗೆ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನಿಲ್ಲಿಸ್ತೇನೆ. ಇದಕ್ಕೂ ಗ್ರಹಗಳಿಗೂ ಜ್ಯೋತಿಷ್ ಶಾಸ್ತ್ರಕ್ಕೆ ಏನು ಸಂಬಂಧ ಅಂತ ಈಗ ಬುಡಕ್ ಬರೋಣ. ಜ್ಯೋತಿಷ್ ಶಾಸ್ತ್ರದಲ್ಲಿ ಗಣಿತ ವಿಭಾಗ ಅಂತ ಒಂದು, ಫಲ ವಿಭಾಗ ಅಂತ ಒಂದು. ಗಣಿತ ವಿಭಾಗದಲ್ಲಿ ಸೂರ್ಯನಿಂದ ಗತಿಯನ್ನ ಅವನೇ ಹೇಳಿದ್ದಾನೆ, ಹೇಗೆ ಲೆಕ್ಕ ಮಾಡಬೇಕು ಅಂತ ಋಷಿಗಳು ಕಂಡು ಇಟ್ಟಿದ್ದಾರೆ. ಫಲ ವಿಭಾಗದಲ್ಲಿ ಸೂರ್ಯನ ಬೆಳಿಗ್ಗೆ ಅವನ ಗತಿಯಲ್ಲಿ, ಅದಕ್ಕೆ ಕ್ರಾಂತಿ ವೃತ್ತ ಅಂತ ಹೇಳ್ತಾರೆ, ಅಕ್ಷಾಂಶ ರೇಖಾಂಶ ಅಂತ ಹೇಳ್ತಾರೆ. ಅದನ್ನು ಅನುಸರಿಸಿ ಮಾಡದಿರ್ತಕ್ಕಂಥ ಗಣಿತದಿಂದ ಬೆಳಿಗ್ಗೆ ಇವತ್ತು ಸೂರ್ಯೋದಯ ಆದ್ರೆ ಅಲ್ಲಿಂದ ಗಣಿತ ವಿಭಾಗ ಶುರುವಾಗ್ತದೆ. ಜ್ಯೋತಿಷ್ ಶಾಸ್ತ್ರ ಬರವಣಿಗೆ ಮಾಡ್ತಕ್ಕಂಥವರಿಗೆ. ಆಮೇಲೆ ಚಂದ್ರನ ಸಹಕಾರಿ ಬೇಕು. ಸೂರ್ಯನು 360 ದಿವಸಗಳಲ್ಲಿ, ಒಂದು ಮಾಸಗಳಲ್ಲಿ, ಒಂದು ದಿನದಲ್ಲಿ ಅವನು ಹಗಲು ಮತ್ತು ರಾತ್ರಿ ಎರಡನ್ನು ಅವನೇ ಮಾಡ್ತಾನೆ. ಆದ್ರಿಂದ ಸೂರ್ಯನಿಗೆ ಒಂದು ಕಕ್ಷೆಯಲ್ಲಿ 12 ರಾಶಿಗಳ ಸಂಚಾರ ಮಾಡುವಾಗ 30 ದಿನಗಳು ಬೇಕು. ಅದನ್ನು ಮಾಸ ಅಂತ ಕರೆದ್ರು. ಜ್ಯೋತಿಷ್ಯವನ್ನ ಮಾನವನು ಯಾಕೆ ಅವಲಂಬಿಸಿದ, ಯಾತಕ್ಕೆ ಇವನಿಗೆ ಬೇಕಾಗಿತ್ತು, ಇವನಿಗೆ ಯಾತಕ್ಕೆ ಕುತೂಹಲ ಹುಟ್ಟಿತು, ಋಷಿಗಳು ಯಾತಕ್ಕೆ ಇದನ್ನ ಪ್ರಪಂಚ ಕೊಟ್ಟರು ಅಂತ ನಾವು ಪ್ರಶ್ನೆ ಇಟ್ಟುಕೊಂಡಾಗ, ಋಷಿಗಳಿಗೆ ಮನುಕುಲದ ಉದ್ಧಾರವೇ ಪ್ರಧಾನವಾದ ಗುರಿ.
ಯಾವ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರು ದುಃಖಿಗಳಾಗಬಾರದು. ಹೌದು, ನಿಜ. ಆಗ ಎಲ್ಲಿ ನೋಡಿದ್ರೆ ದುಃಖವೇ ಕಾಣ್ತಾ ಇದೆ. ನಿಜ. ಈ ದುಃಖ ಪರಿಹಾರ ಹೇಗೆ ಮಾಡಬೇಕು? ಜ್ಞಾನವನ್ನು ಕೊಟ್ಟವಾಗ ದುಃಖ ಪರಿಹಾರ ಆಗುತ್ತೆ. ಜ್ಞಾನ ಅಂದ್ರೆ ಮನುಷ್ಯನಿಗೆ ಅರ್ಥವಾಗೋದಿಲ್ಲ. ಅದು ನಿಜ. ಅದಕ್ಕಾಗಿ ಆತ ನೀನು ಯಾರು, ನಿನ್ನ ಜನ್ಮವೇನು, ನಿನ್ನ ಕರ್ಮವೇನು, ನಾನು ಪ್ರಸ್ತಾವನೆ ಮಾಡಿದ್ದೇನೆ ಧರ್ಮ ಕರ್ಮ ಅಂತ ಆಗಲೇ. ಹ್ಮ್. ಅದಕ್ಕಾಗಿ ಮಾನವನಿಗೆ ಪೂರ್ವ ಜನ್ಮ ಇದೆ. ಪೂರ್ವ ಜನ್ಮದ ಕರ್ಮಗಳೆಲ್ಲವೂ ಸಹ ಈಗ ಫಲವನ್ನು ಕೊಡುತ್ತವೆ. ಆ ಫಲವನ್ನು ಕೊಡತಕ್ಕಂಥವರೇ ಗ್ರಹಗಳು. ಆಗ ಪ್ರಸ್ತಾವನೆಯಲ್ಲಿ ಹೇಳಿದ್ದೇನೆ. ಹೌದು. ಮಾನವನಿಗೆ ಏನು ದುಃಖ ಇದೆ ಅಂತ ಕೇಳಿದಾಗ, 9 ತಿಂಗಳು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡು ಆಕೆ ಅನುಭವಿಸುವಂತಹದ್ದು ಒಂದು ಮಹಾ ದುಃಖ. ಅದು ಆಕೆಗೇ ಗೊತ್ತು. ತನ್ನ ಮಗುವನ್ನು ಹೇಗೆ ಪ್ರಪಂಚಕ್ಕೆ ಕೊಡಬೇಕು ಅಂತ ಎಷ್ಟೊತ್ತಿಗೂ ಆಕೆ ಚಿಂತೆ ಮಾಡ್ತಿರ್ತಾಳೆ. ಚಿಂತೆಯೂ ಒಂದು ದುಃಖ. ಆಕೆ ಪ್ರಪಂಚಕ್ಕೆ ಮಗುವನ್ನು ಕೊಡುವಾಗ ಆಕೆ ಅನುಭವಿಸುವಂತಹ ಒಂದು ವೇದನೆ ಪ್ರಪಂಚದಲ್ಲಿ ಬೇರೆ ಯಾವ ವಸ್ತುವಿಗೂ ಸಿಗೋದಿಲ್ಲ. ಅದು ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಅದು ಒಂದು ದುಃಖ. ಹಾಗೆ ಹುಟ್ಟಿದ ಕೂಡಲೇ ಆ ಮಗು ಬೆಳೆದು ದೊಡ್ಡವನ ಹೆಣ್ಣಾಗಲಿ ಗಂಡಾಗಲಿ ಸುಖವಾಗಿ ತಂದೆ ತಾಯಿಗಳನ್ನು ಸಂತೋಷಪಡಿಸಿ ಜಗತ್ತಿಗೂ ಉಪಕಾರವನ್ನು ಮಾಡ್ತಕ್ಕಂಥ ಮಗು ಬೆಳೀತದೆ ಅಂತ ಯಾರಿಗೂ ಭರವಸೆ ಇಲ್ಲ. ಅದು ಈ ಕಲಿಯುಗದಲ್ಲಿ. ಇದಕ್ಕೆ ಏನು ಮಾಡಬೇಕು? ಇದ್ರ ಮಧ್ಯದಲ್ಲಿ ಹುಟ್ಟು ಸಾವು ಅಂತೂ ನಿಶ್ಚಿತ, ಶರೀರಕ್ಕೆ ಸಾವು. ಮಧ್ಯದಲ್ಲಿ ರೋಗಗಳು, ನಷ್ಟಗಳು, ಶತ್ರುಗಳ ಪೀಡೆ. ಇವನಿಗೆ ಗೃಹ ಬೇಕು, ಗೃಹವಿಲ್ಲದೆ ಇದ್ದ ಕೂಡಲೇ ದುಃಖ. ಅಧಿಕಾರ ಬೇಕು, ಅಧಿಕಾರ ಹೋದ ಕೂಡಲೇ ದುಃಖ. ಧನ ಸಂಪಾದನೆ ಮಾಡಿದ್ರೆ ಧನ ಕಳೆದು ಹೋದ ಕೂಡಲೇ ದುಃಖ. ಹೆಚ್ಚಿಗೆ ಧನ ಇಟ್ಟು ಮನೆಯಲ್ಲಿ ಇದು ಮಾಡಿ ರಾತ್ರಿ ನಿದ್ರೆ ಬರೋದೆಲ್ಲ ಕಳ್ಳಕಾಕರ ಭಯ, ಇನ್ಕಮ್ ಟ್ಯಾಕ್ಸ್ ಇವರ ಭಯ, ಆಗಲೂ ದುಃಖ. ಈ ಪ್ರಪಂಚ ಹುಟ್ಟು ಸಾವಿನ ಒಳಗೆ ದುಃಖಮಯವಾಗಿದೆ. ಮಕ್ಕಳಿಂದ ದುಃಖ, ಹೆಂಡತಿಯಿಂದ ದುಃಖ, ತಂದೆ ತಾಯಿಯಿಂದ ದುಃಖ, ಫ್ರೆಂಡ್ಸ್ ಇಂದ ದುಃಖ, ಎಲ್ಲರಿಂದನೂ ದುಃಖನೇ. ಎಲ್ಲರಿಂದ ದುಃಖ. ಮಧ್ಯ ಒಂದು ಉದಾಹರಣೆ ಹೇಳ್ತೇನೆ. ಮಗು ತಾಯಿ ಹೊಟ್ಟೆಲಿದ್ದಾಗ ಪರಮಾತ್ಮ ನನಗೆ ಇನ್ನು ಜನ್ಮ ಬೇಡ, ನಾನು ಹುಟ್ಟಿದಾಗ ಕೊನೆಯವರೆಗೂ ಸಹ ನಿನ್ನ ಸ್ಮರಣೆ ಮಾಡ್ತಾ, ನಿನ್ನ ಪೂಜೆ ಮಾಡ್ತಾ, ನಿನ್ನ ಪಾದ ಸೇರ್ತೇನೆ ಅಂತ ಅದರಲ್ಲಿ ಚಿಂತನೆ ಮಾಡ್ತಾ ಇರ್ತದೆಯಂತೆ. ಇದು ಮಹಾತ್ಮರು ಹೇಳಿದ್ದಾರೆ. ಪ್ರಪಂಚಕ್ಕೆ ಬಂದ ಕೂಡಲೇ ಮಗು ಅಳುತ್ತದೆ. ಅಳುವುದ್ರೊಳಗೆ ಆ ಮಗುವನ್ನು ಪ್ರಪಂಚಕ್ಕೆ ಕೊಡುವ ಮುಂಚೆ ಆ ತಾಯಿಯ ದುಃಖ ಅವಳು ಯಾರಿಗೂ ಕೇಳಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಳುವಿಂದನೇ ಹುಟ್ಟು. ಆ ಮಗು ಹುಟ್ಟಿದ ಕೂಡಲೇ ತಾನು ಯಾಕೆ ಅಳ್ತದೆ ಅಂದರೆ, ಅಮ್ಮನಿಗೆ ಇಷ್ಟು ದುಃಖ ಕೊಟ್ಟು ನಾ ಪ್ರಪಂಚಕ್ಕೆ ಬಂದನಲ್ಲ, ಇದು ಬೇಕಾಗಿತ್ತು ತನಗೆ ಅಂತ ತಾಯಿ ಬಗ್ಗೆ ಚಿಂತೆ ಮಾಡಿ ಅಳ್ತದೆಯಂತೆ. ಅದು ರೋದನೆ ಮಾಡದೇ ಇದ್ರೆ ಮಗುವಿಗೆ ಜೀವ ಇರೋದಿಲ್ಲ. ಡಾಕ್ಟರ್ ಬರುವಂತೆ ಎಲ್ಲ ಉಪಾಯವನ್ನು ಮಾಡ್ತಾರೆ. ಸರಿ, ಮಗು ಬೆಳೀತು. ಕೊನೆಗೆ ಒಂದು ದಿವಸ ವೃದ್ಧನಾಗಿ ಯಾವುದಕ್ಕಾದ್ರೂ ಮಗು ಹೋದ. ಆ ಹೋದ ಅಂತ ಬಂಧು ಬಾಂಧವರು ಇದ್ದವರು ಎಲ್ಲರೂ ಅಳುತ್ತಾರೆ. ಇದು ನಾವು ಕಾಣ್ತಾ ಇರತಕ್ಕಂಥ ಸತ್ಯ. ಸುಖ ಎಲ್ಲಿದೆ? ದುಃಖದೇ ಸಂಸಾರ. ಸಂಸಾರ ಸಾಗರ. ಸಂಸಾರದಲ್ಲಿ 0 ತೆಗೆದುಬಿಟ್ರೆ ಸಸಾರ. ಅವನು ಏತಕ್ಕೂ ಬೇಡವಾಗಿರ್ತಕ್ಕಂಥ ಒಬ್ಬ ನಿಷ್ಪ್ರಯೋಜಕ ವ್ಯಕ್ತಿ. ಈ ವ್ಯಕ್ತಿ ಯಾರಿಗೂ ಬೇಡದಿತ್ತಪ್ಪ, ಹೋಯ್ತು ಅಂತ ಹೇಳ್ತಾರೆ. ಅವನು ಏನು ಮಾಡದೇ ಇದ್ರು ಹೇಳ್ತಾರೆ, ತಂದೆ ತಾಯಿಗಳೇ ಹೇಳ್ತಾರೆ, ಈ ಮಗು ಏತಕ್ಕೂ ಬರಲಿಲ್ಲ, ಜನ್ಮ ಕೊಟ್ಬಿಟ್ಟೆ ಅಂತ. ಇನ್ನು ಪರಪೀಡನೆ ಮಾಡ್ತಕ್ಕಂಥ ಜನರಿಗೆ ಈ ಪೀಡೆ ಎಷ್ಟು ಬೇಗ ತೊಲಗ್ತದೆಯೋ ಅಂತ ಅವ್ರು ಹೇಳ್ತಾರೆ. ಅವರೆಲ್ಲ ಲೋಕೋಪಕಾರಿಯಾಗಿರ್ತಕ್ಕಂಥ ಮನುಷ್ಯನನ್ನ ಇವನು ಇನ್ನು 10 ಕಾಲ ಇರ್ಬೋದಿತ್ತು ಅಂತ. ಎಕ್ಸಾಂಪಲ್ ನಮ್ ನರೇಂದ್ರ ಮೋದಿ.
ನರೇಂದ್ರ ಮೋದಿ, ಶಂಕರಾಚಾರ್ಯರು, ಇವರು ವಿವೇಕಾನಂದರು, ಇವರೆಲ್ಲ ಎಂಥೆಂಥ ಧರ್ಮರಾಜ, ಇವರೆಲ್ಲ ಎಂಥೆಂಥ ಮಹನೀಯರು. ಆದ್ದರಿಂದ ದುಃಖದಿಂದ ವಿರುತ್ತಿ ಹೊಂದತಕ್ಕಂಥ ಮಾರ್ಗಕ್ಕೆ ಉಪಾಯವನ್ನು ಹೇಳಬೇಕು ಅಂತ ಋಷಿಗಳ ಪ್ರಯತ್ನ ಮಾಡಿ, ಇದಕ್ಕೆ ಗ್ರಹಗಳ ಒಂದು ಗತಿಯಿಂದ ಮನುಷ್ಯನ ಜೀವಿಗಳ ಆಗುಹೋಗುಗಳಾಗ್ತದೆ, ಈ ಆಗುಹೋಗಳು ಹೇಗೆ ಅಂತೇಳಿ ತೋರಿಸಿ ಅದಕ್ಕೆ ಪರಿಹಾರವನ್ನು ಹೇಳಿದರು ಅವರು. ಜ್ಯೋತಿಷ ಮರ್ಮವನ್ನು ಹೇಳಿ ಪರಿಹಾರವನ್ನು ಸೂಚಿಸಿ, ಪರಿಹಾರವನ್ನು ಕಂಡುಕೊಂಡು ಅವನಿಗೆ ಈ ಒಂದು ದುಃಖದಿಂದ, ಈ ಬಂಧನದಿಂದ ಬಿಡುಗಡೆ ಹೊಂದತಕ್ಕಂಥ ಮಾರ್ಗವನ್ನು ಅವರು ತೋರಿಸಿದ್ದಾರೆ. ಜ್ಯೋತಿಷಿಗಳು ಮಾರ್ಗದರ್ಶಕರು. ಅಮಾವಾಸ್ಯಲ್ಲಿ ನಮಗೆ ಒಂದು ಈ ಕತ್ಲೆ ಜಾಗದಲ್ಲಿ ನಮ್ಮ ಹತ್ರ ಒಂದು ಬ್ಯಾಟ್ರಿ ಇದ್ದದ್ದು ಆನ್ ಮಾಡಿದ್ರೆ ಹೇಗೆ ಬೆಳಕು ಬರ್ತಾ ಇದೆಯೋ, ಹಾಗೆ ಒಬ್ಬ ಮನುಷ್ಯನಿಗೆ ಕತ್ತಲೆ ಜಗತ್ತಲ್ಲಿ ಇದ್ದವಾಗ, ದುಃಖದ ಜಗತ್ತಲ್ಲಿ ಇದ್ದವಾಗ ಈ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು. ಆ ಜ್ಯೋತಿಷ್ಯ ಬಿಟ್ಟವಾಗ ನಾವು ಮಾಡಿರೋಂತ ಕರ್ಮ ಹಿಂಗಿದೆ, ಆ ಕರ್ಮದಿಂದ ಹೊರಗ್ ಬರೋದು ಹೇಗೆ, ಅದಕ್ಕೊಂದು ಫಲ. ಆ ಫಲವನ್ನ ನಾ ಇದ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಪಾಪದಿಂದ ಹೊರಗ್ ಬಂದು ನಿವೃತ್ತಿಯಾಗಿ, ಆ ಕರ್ಮ ಬಂಧಗಳಿಂದ ನಿವೃತ್ತಿಯಾಗಿ ನಾವು ಹೊರಗಡೆ ಬರ್ಲಿಕ್ಕೆ ಒಂದು ದಾರಿ ಇರುವಂತದ್ದು ಈ ಜ್ಯೋತಿಷ್ಯ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮಗೆ ಯಾವ್ದಾದ್ರು ಕ್ವಶನ್ ಕೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕ್ವಶನ್ ಅನ್ನ ನೀವು ಕೇಳ್ಬೋದು, ಅಥವಾ ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಕ್ವಶನ್ ಅನ್ನ ಮೇಲ್ ಮಾಡ್ಬೋದು. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಜೈ ಶ್ರೀರಾಮ್.